ಮೋದಿನ ಬಯೋಕೆ ಅಂತಾನೆ ಲಾಡನ್ನ ಇಟ್ಟಿದ್ದಾರೆ ಅಂತ ಪ್ರಹ್ಲಾದ್ ಜೋಶಿ ಆರೋಪ ಸಂಬಂಧ ಧಾರವಾಡದಲ್ಲಿ ಜೋಶಿಗೆ ಸಚಿವ ಸಂತೋಷ್ ಲಾಡ್ ತಿರುಗೇಟನ್ನ ಕೊಟ್ಟಿದ್ದಾರೆ. ಇಲ್ಲಿವರೆಗೂ ನಾನು ಮೋದಿ ಅವರನ್ನ ವೈಯಕ್ತಿಕವಾಗಿ ಬೈದಿಲ್ಲ, ಮೋದಿ ಮತ್ತು ಜೋಶಿ ಅವರಿಗೆ ವ್ಯಕ್ತಿಗತವಾಗಿ ಬೈದಿಲ್ಲ. ಆ ಮಟ್ಟಕ್ಕೆ ನಾನಿನ್ನು ಬೆಳೆದವನಲ್ಲ. ರಾಜಕೀಯ ಜೀವನದಲ್ಲಿ ವೈಯಕ್ತಿಕವಾಗಿ ಯಾರನ್ನೂ ಬೈದಿಲ್ಲ. ನಾವು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡೋದಕ್ಕಾಗಿಲ್ಲ. ಹೀಗಾಗಿ ಏನೇನೋ ಹೇಳಿ ಜನರ ದಿಕ್ಕು ತಪ್ಪಿಸುವ ಕೆಲಸ ಮಾಡಿದ್ದಾರೆ ಅಂತ ಲಾಡ್ ಹೇಳಿದ್ದಾರೆ. ಇವತ್ತುವರೆಗೆ ಯಾರಿಗೂ ಪ್ರಹ್ಲಾದ್ ಜೋಶಿ ಸಾಹೇಬರು ಯಾವುದೋ ಒಂದು ಸಂದರ್ಭದಲ್ಲಿ ಮಾತನಾಡೋಕ್ಕೆ ಸಂತೋಷ್ ಲಾಡಿಗೆ ಬರೀ ಬೈಯಕ್ಕೆ ಇಟ್ಕೊಂಡಿದ್ದಾರೆ, ನನ್ನ ಬೈತಾರೆ, ಮೋದಿ ಅವ್ರನ್ನ ಬೈತಾರೆ ಅಂತ ಹೇಳಿದ್ದಾರೆ. ಮಾಧ್ಯಮ ಮುಖಾಂತರ ಸ್ಪಷ್ಟೀಕರಣಕ್ಕೆ ಇಚ್ಛೆ ಬಯಸ್ತೀನಿ, ಇಲ್ಲಿವರೆಗೆ ಒಂದು ಸರಿ ಕೂಡ ನಾವು ವೈಯಕ್ತಿಕವಾಗಿ ಅವ್ರನ್ನ ಬೈದಿಲ್ಲ. ವ್ಯಕ್ತಿಗತವಾಗಿ ಇವತ್ತುವರೆಗೆ ಪ್ರಹ್ಲಾದ್ ಜೋಶಿ ಅವ್ರಿಗೆ ಬೈದಿಲ್ಲ. ಆಮೇಲೆ ಮೋದಿ ಸಾಹೇಬ್ರಿಗೂ ನಾವು ಬೈದಿಲ್ಲ. ಆ ಮಟ್ಟಕ್ಕೂ ನಾನು ಬೆಳೆದಿಲ್ಲ ವೈಯಕ್ತಿಕವಾಗಿ ಬೆಳೆಯೋಕ್ಕೆ. ನನ್ನ ರಾಜಕೀಯ ಜೀವನದಲ್ಲಿ ಇವತ್ತುವರೆಗೆ ಯಾರಿಗೂ ವೈಯಕ್ತಿಕವಾಗಿ ನಾನು ಬೈದಿಲ್ಲ. ನಾವು ಕೇಳ್ತಕ್ಕಂಥ ಪ್ರಶ್ನೆ ಯಾವಾಗ ಉತ್ತರ ಕೊಡೋಕ್ಕಾಗೋದಿಲ್ಲ, ಈ ಥರದನ್ನ ಗಿಮಿಕ್ಸ್ ಮಾಡಿ ಜನರಿಗೆ ತಪ್ಪು ದಿಕ್ಕನ್ನು ತೋರಿಸ್ತಾ ಇದ್ದಾರೆ. ಇವತ್ತು ನಮ್ಮ ಮೀಟಿಂಗ್ ಇದೆ, ನಾವು ಹಲವಾರು ಪ್ರಶ್ನೆಗಳನ್ನ ಅವ್ರನ್ನ ಕೇಳ್ತೀವಿ. ಆ ಪ್ರಶ್ನೆಗಳು ತಿರ್ಗೋಗಿ ಅವ್ರನ್ನ ಕೇಳಿ ನೀವು. ಇನ್ನು ಇದೇ ವೇಳೆ ಧಾರವಾಡದ ಕ್ಷೇತ್ರದಲ್ಲಿ ನಮ್ಮ ಅಧಿಕೃತ ಪ್ರಚಾರ ಆರಂಭವಾಗಿದೆ. 10 ವರ್ಷ ಮೋದಿ ಹೇಳಿದ ಸುಳ್ಳುಗಳಿವೆ, ಅವುಗಳನ್ನ ಜನರಿಗೆ ತಿಳಿಸ್ತೇವೆ, ನಾವು ಮಾಡಿದ ಕಾರ್ಯಕ್ರಮವನ್ನ ಹೇಳ್ತೇವೆ ಎಂದರು. ಸ್ಟ್ರಾಟಜಿ 10 ವರ್ಷ ಮೋದಿ ಸಾಹೇಬರು ಹೇಳಿರ್ತಕ್ಕಂಥದ್ದು ಸುಳ್ಳು. ಆಮೇಲೆ ನಮ್ಮ ಪಕ್ಷ ಅಧಿಕಾರದಲ್ಲಿದ್ದಾಗ 2004ರಿಂದ 2014ನೇ ಇಸುವವರೆಗೆ ಕೇಂದ್ರ ಸರ್ಕಾರದಲ್ಲಿ ನಾವು ಮಾಡಿರ್ತಕ್ಕಂಥ ಕಾರ್ಯಕ್ರಮ 70 ವರ್ಷದ ಇತಿಹಾಸವನ್ನು ಕೂಡ ಹೇಳ್ತೀವಿ. ಅದರ ಜೊತೆಗೆ ನಮ್ಮ ಸರ್ಕಾರ ಮಾಡಿರ್ತಕ್ಕಂಥ ಕಾರ್ಯಕ್ರಮ 2013ರಿಂದ 18 ಈಗ ಮೊನ್ನೆ ಬಂದು ಒಂದು ವರ್ಷದಲ್ಲಿ ಏನು ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳು ಸಂಪೂರ್ಣವಾಗಿ ಜನರಿಗೆ ಮನೆಗೆ ಹೋಗಿ ಮುಟ್ತಕ್ಕಂಥದ್ದು, ಮಾಧ್ಯಮ ಮುಖಾಂತರ ಹೇಳ್ತಕ್ಕಂಥದ್ದು ಒಂದು ಪ್ರಾಮಾಣಿಕ ಪ್ರಯತ್ನ. ಬಿಜೆಪಿಯ ವಿರುದ್ಧ ತುಮಕೂರಿನಲ್ಲಿ ಶಾಸಕ ಎಸ್.ಆರ್. ಶ್ರೀನಿವಾಸ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಇವತ್ತು ರಾಜ್ಯದಲ್ಲಿ ಭೀಕರ ಬರಗಾಲ ಇದೆ. ಈ ಬರಗಾಲ ಎದುರಿಸೋಕೆ 18,000 ಕೋಟಿ ರೂಪಾಯಿ ಕೇಂದ್ರ ಸರ್ಕಾರಕ್ಕೆ ಪರಿಹಾರ ಕೇಳಿರೋದು. ಇದುವರೆಗೂ ಒಂದೇ ಒಂದು ಪೈಸಾ ಬಿಡುಗಡೆ ಮಾಡಿಲ್ಲ. ಈ ದೇಶ ಆಳ್ತಾ ಇರುವಂತಹ ಸರ್ವಾಧಿಕಾರಿನ ಅಂತ ಮೋದಿ ವಿರುದ್ಧ ಪ್ರಶ್ನೆಯನ್ನ ಮಾಡಿ ವಾಗ್ದಾಳಿ ನಡೆಸಿದರು. ಕೇಂದ್ರ ಸರ್ಕಾರ ಇದುವರೆಗೂ ಅತ್ಯಂತ ಇಮಿಡಿಯೇಟ್ ನಾವು ಹಣವನ್ನು ಅವ್ರು ಬಿಡುಗಡೆ ಮಾಡಬೇಕಾಗಿತ್ತು. ಇದುವರೆಗೂ ಒಂದು ಪೈಸೆ ಹಣವನ್ನು ಕೂಡ ಅವರು ಬಿಡುಗಡೆ ಮಾಡಿಲ್ಲ ಅಂತ ಅಂದ್ರೆ ಈ ದೇಶವನ್ನು ಆಳ್ತಾ ಇರ್ತಕ್ಕಂಥ ಸರ್ವಾಧಿಕಾರಿಗಳು ಮೋದಿ, ಸರ್ವಾಧಿಕಾರಿಗಳು ಒಕ್ಕೂಟ ವ್ಯವಸ್ಥೆಯಲ್ಲಿ ಎಲ್ಲರಿಗೂ ಕೊಡಬೇಕಾಗಿರ್ತಕ್ಕಂಥ ಪಾಲನೆ ಕೊಡಬೇಕಾದ್ದು ಕೇಂದ್ರ ಸರ್ಕಾರದ ಕರ್ತವ್ಯ ಆಗಿರ್ತಕ್ಕಂಥದ್ದು. ಈ ಕರ್ತವ್ಯವನ್ನ ನಿರ್ವಹಣೆ ಮಾಡುವಲ್ಲಿ ಮೋದಿ ಸರ್ಕಾರ ವಿಫಲವಾಗಿದೆ ಅಂತಕ್ಕಂಥದ್ದನ್ನ ನಾವು ತನಿಖೆ ತಲುಪಿಸ್ತಕ್ಕಂಥ ಕೆಲಸ ಮಾಡಬೇಕಾಗಿದೆ. ಮಾಡಿ ಈ ರಾಜ್ಯಕ್ಕಾಗಿರ್ತಕ್ಕಂಥ ಅನ್ಯಾಯವನ್ನ ಪ್ರತಿಭಟಿಸಬೇಕು. ಈ ಕೇಂದ್ರ ಸರ್ಕಾರಕ್ಕೆ ಸರಿಯಾದ ಬುದ್ಧಿಯನ್ನು ಕಲಿಸಬೇಕು ಅಂತಾದ್ರೆ ಬರ್ತಕ್ಕಂಥ ಚುನಾವಣೆ 3 ಲಕ್ಷ ಅಂತರದಿಂದ ಗೆಲ್ಲುವೆನೆಂದು ಜೋಶಿ ಹೇಳಿಕೆ ಸಂಬಂಧ ಧಾರವಾಡದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ವಿನೋದ್ ಅಸೂಟಿ ಪ್ರತಿಕ್ರಿಯಿಸಿದ್ದಾರೆ. ಇನ್ನು ಅವರು ಲೀಡ್ ಎಷ್ಟೇ ಹೇಳಬಹುದು, ಆದರೆ ಅದು ಕ್ಷೇತ್ರದ ಜನರ ಕೈಯಲ್ಲಿದೆ. ಅಷ್ಟು ವಿಶ್ವಾಸದಿಂದ ಹೇಳ್ತಾರೆ ಅಂತಂದ್ರೆ EVM ಗದ್ದಲ ಏನಾದರೂ ಮಾಡಬಹುದು. ಲೋಕಸಭಾ ಜನರು ಪ್ರಜ್ಞಾವಂತರಿದ್ದಾರೆ, ಬದಲಾವಣೆ ಗಾಳಿಗೆ ಇಚ್ಛೆ ಪಟ್ಟಿದ್ದಾರೆ ಅಂತ ತಿರುಗೇಟನ್ನ ನೀಡಿದರು. ಅವರು ಲೀಡ್ 3 ಲಕ್ಷ ಹೇಳ್ಬೋದು, 2 ಲಕ್ಷ ಹೇಳ್ಬೋದು. ಅದು ತೀರ್ಮಾನ ಮಾಡೋದು ನಮ್ಮ ಧಾರವಾಡ ಲೋಕಸಭಾ ಪಾರ್ಲಿಮೆಂಟ್ ಜನರ ಕಡೆ ಐತೆ ಅಂತೇಳಿ ನಾನು ಭಾಳ ಸ್ಪಷ್ಟವಾಗಿ ಹೇಳ್ತೀನಿ. ಆ ಪರಿ ಕಾನ್ಫಿಡೆನ್ಸಾಗಿ ಹೇಳ್ತಂದ್ರೆ EVM ಅಂತ ಗದ್ದಲ ಏನಾರು ಮಾಡೋರೇನೋ ತಾವು ಅವ್ರಿಗೆ ಕೇಳಬೇಕಾಗ್ತೈತಿ. ಯಾಕಂದರೆ ನಮ್ಮ ಲೋಕಸಭಾ ಜನರು ಯಾವ ರೀತಿ ನಮಗೆಲ್ಲ ಆಶೀರ್ವಾದ ಮಾಡ್ತಾರೆ, ಯಾವ ರೀತಿ ಅವರು ಕೂಡ ಭಾಳ ಪ್ರಜ್ಞಾವಂತರು ಅದಾರ ನಮ್ಮ ಲೋಕಸಭಾ ಜನರು. ಈ ಸಲ ಬದಲಾವಣೆ ಗಾಳಿಗೆ ಒಂದು ಇಷ್ಟಪಟ್ಟಾರ ಅಂತ ಹೇಳ್ತೀನಿ. ಧಾರವಾಡ ಕ್ಷೇತ್ರ ಬಿಜೆಪಿ ಭದ್ರಕೋಟೆ ವಿಚಾರ ಸಂಬಂಧ ವಿನೋದ್ ಅಸೂಟಿ ಪ್ರತಿಕ್ರಿಯಿಸಿದ್ದಾರೆ. ಮುಂಚೆ ಇದು ಕಾಂಗ್ರೆಸ್ನ ಭದ್ರಕೋಟೆಯಾಗಿತ್ತು, ಜನ ಬದಲಾವಣೆಯನ್ನು ಬಯಸ್ತಾ ಇದ್ದಾರೆ. ಈಗ ಗ್ಯಾರಂಟಿ ಯೋಜನೆಗಳ ಪರಿಣಾಮ ಆಗಲಿದೆ. ಆಶ್ವಾಸನೆಯಂತೆ ಗ್ಯಾರಂಟಿ ನಡೆಸಿಕೊಟ್ಟಿದ್ದೇವೆ. ಚುನಾವಣೆಯ ವೇಳೆ ಅನೇಕರು ಸುಳ್ಳು ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ, ಆದರೆ ನಮ್ಮ ಪಕ್ಷ ಕೊಟ್ಟ ಮಾತಿನಂತೆ ನಡ್ಕೊಂಡಿದೆ ಅಂತ ಹೇಳಿದರು. ಪಕ್ಷನ ಮುಖ್ಯ ಸರ್. ಇದೊಂದು 8 ವಿಧಾನಸಭಾ ಕ್ಷೇತ್ರ ಬರುವಂಥ ಕ್ಷೇತ್ರ. ಇಲ್ಲಿ ಇಂಡಿವಿಜುವಲ್ಗಿಂತ ನಮ್ಮ ಪಕ್ಷದ ಕಾರ್ಯಕರ್ತರ ಒಂದು ವಿಶ್ವಾಸ ತೊಗೊಂಡು, ನಮ್ಮ ಏನು ಜಿಲ್ಲಾ ನಾಯಕರ ಒಂದು ಎಲ್ಲರೂ ವಿಶ್ವಾಸ ತೊಗೊಂಡು ಈ ಒಂದು ಚುನಾವಣೆ ಮಾಡ್ತೀನಿ ಅಂತ ಹೇಳ್ತೀನಿ. ಇನ್ನೊಂದು ಹೆಂಗೈತಂದ್ರೆ ಒಂದೇ ಸಮುದಾಯದಿಂದ ಯಾರೂ ಕೂಡ ಗೆಲ್ಲಕ್ಕೆ ಸಾಧ್ಯ ಇಲ್ಲ. ಈ ಒಂದು ಕಾಂಗ್ರೆಸ್ ಪಕ್ಷ ಬಸವಣ್ಣವರ ತತ್ವ ಅಂತ ಆಡಳಿತಕ್ಕೆ ಬಂದಂಥ ಪಕ್ಷ ಯಾವುದೈತೆ ನಮ್ಮ ಕಾಂಗ್ರೆಸ್ ಪಕ್ಷ ಐತಿ. ನಮ್ಮ ಕಾಂಗ್ರೆಸ್ ಪಕ್ಷ ಎಲ್ಲ ಸಮುದಾಯರ ಕೈ ಎತ್ತಿ ಹಿಡಿತಾರೆ ಅನ್ನೋದು ಒಂದು ಭಾಳ ಒಂದು ವಿಶ್ವಾಸ ಐತಿ. 100% ನಾವು ಗೆಲ್ತೀವಿ. ಎಲ್ಲರೂ ಒಂದೇ ಕಡೆ ಅಂತರೂ ಆಗಕ್ಕೆ ಸಾಧ್ಯ ಇಲ್ಲ. ಇಬ್ಬರು ಕಡೆ ಬಯಸಿ ಬಂದಾಗ ಈ ಒಂದು ಭಾಗ್ಯ ಸಿಗ್ತೈತೆ ಅಂತ ಹೇಳ್ತೇನೆ.
ಯಡಿಯೂರಪ್ಪ ಸ್ವಕ್ಷೇತ್ರದಲ್ಲಿ ನಿಂತು ಅವರ ವಿರುದ್ಧ ಈಶ್ವರಪ್ಪ ಕಿಡಿಕಾರಿದ್ರು. ಕುಟುಂಬ ರಾಜಕಾರಣದ ವಿರುದ್ಧ ವಿಜಯೇಂದ್ರ ಕ್ಷೇತ್ರದಲ್ಲಿ ಮತ್ತೆ ಈಶ್ವರಪ್ಪ ಕಿಡಿಕಾರಿದ್ರು. ಬಿಜೆಪಿಯಲ್ಲಿನ ಅನ್ಯಾಯ ಸರಿ ಮಾಡೋದಕ್ಕೆ ಚುನಾವಣೆ ಸ್ಪರ್ಧೆ ಮಾಡ್ತಾ ಇದ್ದೇನೆ. ನಾನು ದೇವರ ಪ್ರಮಾಣ ಮಾಡಿ ಹೇಳ್ತೇನೆ, ನಾನು ಸುಳ್ಳು ಹೇಳಿದ್ರೆ ದೇವರು ಏನ್ ಬೇಕಾದ್ರೂ ಮಾಡ್ಲಿ. ಮೋದಿ ಅವರು ಕುಟುಂಬ ರಾಜಕಾರಣದ ಬಗ್ಗೆ ಮಾತನಾಡ್ತಾರೆ ಅಂತ ಕಿಡಿಕಾರಿದ್ರು. 2024 ಲೋಕಸಭೆ ಚುನಾವಣೆಯ ಹಿನ್ನೆಲೆ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದ ಮತಪಟ್ಟಿಗೆ ಹೆಸರು ಸೇರ್ಪಡೆ ಮಾಡೋದಕ್ಕೆ ಇವತ್ತೇ ಕಡೆಯ ದಿನವಾಗಿದೆ. ಚುನಾವಣೆ ಆಯೋಗಕ್ಕೆ ಕಳುಹಿಸಿದ ಜಿಲ್ಲೆಯ 1661 ಮತಗಟ್ಟೆಗಳ ಪಟ್ಟಿಗೆ ಅನುಮೋದನೆ ದೊರೆತಿದೆ ಅಂತ ಜಿಲ್ಲಾಧಿಕಾರಿ ಟಿ ವೆಂಕಟೇಶ್ ಹೇಳಿದ್ದಾರೆ. ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಜರುಗಿದ ರಾಜಕೀಯ ಪಕ್ಷಗಳ ಪ್ರತಿನಿಧಿಗಳ ಸಭೆಯನ್ನು ಉದ್ದೇಶಿಸಿ ಅವರು ಮಾತನಾಡಿದರು. ನಮೂನೆ 6ರಲ್ಲಿ ಮತಪಟ್ಟಿಗೆ ಹೆಸರು ಸೇರಿಸೋದಕ್ಕೆ ಅರ್ಜಿ ಸಲ್ಲಿಸಬಹುದು. ಆನ್ಲೈನ್ ಮೂಲಕ ಸಲ್ಲಿಸಿದ ಅರ್ಜಿಗಳನ್ನು ಕೂಡ ಪರಿಗಣಿಸಲಾಗುವುದು ಅಂತ ಹೇಳಿದ್ದಾರೆ. ನಮೂನೆ 8 ಸಲ್ಲಿಸುವ ತಿದ್ದುಪಡಿ ಅವಧಿ ಮುಕ್ತಾಯ ಆಗಿದೆ. ಈಗಾಗಲೇ ಮತಪಟ್ಟಿ ಪರಿಷ್ಕರಣೆ ಕಾರ್ಯ ಪೂರ್ಣಗೊಂಡಿದ್ದು ಮೃತಪಟ್ಟ ಹಾಗೂ ಸ್ಥಳಾಂತರಗೊಂಡ ಹೆಸರುಗಳನ್ನು ಮತಪಟ್ಟಿಯಿಂದ ತೆಗೆದುಹಾಕಲಾಗಿದೆ ಅಂತ ಹೇಳಿದರು. ಬಾಗಲಕೋಟೆ ಕಾಂಗ್ರೆಸ್ನಲ್ಲಿ ಬಂಡಾಯದ ಭುಗಿಲೆದ್ದಿದೆ. ವೀಣಾ ಕಾಶಪ್ಪನವರ್ ಮನವೊಲಿಕೆ ಸಭೆಯೂ ವಿಫಲವಾಗಿದೆ. ಮಾರ್ಚ್ 28ಕ್ಕೆ ರಾಜ್ಯ ನಾಯಕರು ಸಭೆ ಕರೆದಿದ್ದಾರೆ. ಮಾರ್ಚ್ 28ರ ಸಭೆಯಲ್ಲಿ ನ್ಯಾಯ ಸಿಗುವ ಭರವಸೆ ಇದೆ. ಅಲ್ಲೂ ನ್ಯಾಯ ಸಿಗದಿದ್ರೆ ಕಣದಲ್ಲಿ ಇರೋದು ಫಿಕ್ಸ್ ಅಂತ ವೀಣಾ ಕಾಶಪ್ಪನವರ್ ಹೇಳಿದ್ರು. ಈ ಮೂಲಕ ಪಕ್ಷೇತರ ಸ್ಪರ್ಧೆ ಸುಳಿವನ್ನ ಕೊಟ್ಟಿದ್ದಾರೆ. ಇವತ್ತು 28ಕ್ಕೆ 28 ಕ್ಷೇತ್ರಗಳ ಅಭ್ಯರ್ಥಿಗಳ ಹೆಸರು ಕ್ಲಿಯರ್ ಮಾಡ್ತೀವಿ ಅಂತ ಬೀದರ್ನಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿದ್ರು. ಕಾಂಗ್ರೆಸ್ನಲ್ಲಿ ಹಲವು ಕ್ಷೇತ್ರಗಳ ಬಾಕಿ ಇದೆ. ಬಿಜೆಪಿಯ ವಿರುದ್ಧ ಸ್ಪರ್ಧೆ ಮಾಡೋದಕ್ಕೆ ಯಾವೊಬ್ಬ ಸಚಿವರು ಧೈರ್ಯ ಮಾಡಲಿಲ್ಲ. ಬೀದರ್ನಿಂದ ಚಾಮರಾಜನಗರದವರೆಗೆ ಯಾವೊಬ್ಬ ಮಂತ್ರಿಯೂ ಧೈರ್ಯ ಮಾಡಲಿಲ್ಲ. ಕೈ ಅಭ್ಯರ್ಥಿಗಳೆಲ್ಲರಿಗೂ ಸಚಿವ ಸ್ಥಾನದ ಟಾರ್ಗೆಟ್ ಕೊಟ್ಟಿದೆ. ಎದ್ದೇಳು ಮಂಜುನಾಥ ಅಂತ ಸುಪ್ರಭಾತ ಹಾಕಿದ್ರು, ಯಾರು ಧೈರ್ಯ ಮಾಡಲಿಲ್ಲ ಅಂತ ವ್ಯಂಗ್ಯವಾಡಿದ್ರು. ಇನ್ನು ಇದೇ ವೇಳೆ ನಮಗೆ ಈಗ 400 ಟಾರ್ಗೆಟ್ ಕೊಟ್ಟಿದ್ದಾರೆ. ಟಾರ್ಗೆಟ್ ರೀಚ್ ಮಾಡಿದ ನಾಯಕ ಅಂದ್ರೆ ನರೇಂದ್ರ ಮೋದಿ ಎಂದು ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿದರು. ಕಳೆದ ಲೋಕಸಭಾ ಚುನಾವಣೆಯಲ್ಲಿ ವಿಪಕ್ಷ ಆಗೋಕೆ ಕಾಂಗ್ರೆಸ್ಗೆ ಯೋಗ್ಯತೆ ಇರಲಿಲ್ಲ. ಈ ಬಾರಿ ಅದಕ್ಕಿಂತ ಹೀನ ಸ್ಥಿತಿಗೆ ಕಾಂಗ್ರೆಸ್ ಹೋಗುತ್ತೆ. ನಮ್ಮ ಕ್ಯಾಪ್ಟನ್ ಯಾರು ಅಂತ ಘೋಷಣೆ ಮಾಡಿದ್ದೇವೆ, ಆದರೆ ಕಾಂಗ್ರೆಸ್ನಲ್ಲಿ ಯಾರು ಕ್ಯಾಪ್ಟನ್ ಇಲ್ಲ ಅಂತ ಹೇಳಿ ಲೇವಡಿ ಮಾಡಿದ್ದಾರೆ.